ಕನ್ನಡಿಗರ ಮೇಲೆ ತಮಿಳುನಾಡಿನಲ್ಲಿ ಗೂಂಡಾಗಿರಿ ನಡೆದಿರುವಂತಹ ಆರೋಪ ಕೇಳಿಬಂದಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿ ದರ್ಪ ಮೆರೆದಿರೋ ಆರೋಪ ಕೇಳಿಬಂದಿದೆ. ಟಿಟಿ ಚಾಲಕನನ್ನ ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ದೊಣ್ಣೆ ಮಾರಕಾಸ್ತ್ರಗಳನ್ನ ಹಿಡಿದು ಗ್ಯಾಂಗ್ ದಾಳಿ ಮಾಡಿದೆ. ರಾಜ್ಯದ ಗಡಿಭಾಗ ಅತ್ತಿಬೆಲೆಯಲ್ಲಿ ಆಗಿರುವಂತಹ ಅಟ್ಯಾಕ್ ಇದು. ಟಿಟಿ ವಾಹನದ ಗಾಜನ್ನ ಒಡೆದು ಪುಂಡರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗಲಾಟೆಯ ದೃಶ್ಯ ಟಿಟಿ ವಾಹನದ ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆಯಾಗಿದೆ. ಎನ್ಕಲ್ಸೂರ ಒಂದಂತೀರ್ರಿ ಬಿಡಲ್ಲ ಇರೋ ಏನ್ ನಿಲ್ಸಿ ನಾನು ನಿಲ್ಸಿದ್ದೇನೆ ಏನು ಮಾಡ್ತಾರ ಹೋಗ್ರಿ ಲೇಡೀಸ್ ಮಾತ್ರ ಹೋಗ್ರಿ ಹೋಗ್ಬೇಕು ಲೇಡೀಸ್ ಮಾತ್ರ ಹೋಗ್ರಿ ಅಲ್ಲೇ ಕುತ್ಕೋತಿ ಹೋಗ ಲೇಡೀಸ್ ಬಂದ್ಬಿಟ್ಟ ಲೇಡೀಸ್ ಮಾತ್ರ ಒಂಚೂರ ಲಾಕೊಂಡ್ರೆ ಅವಡಂಗ ಲಾಕೊಂಡ್ ನಾವೇನ್ ಮಾಡಿದ್ರ ಗಾಡಿ ತಲ್ಲ ಗಾಡಿ ಅಂದ್ ಎನ್ಕಲ್ಸೂರ KA03AN 5381 ನನ್ನ ಗಾಡಿ ನಂಬರು. ಬಾಡಿಗೆ ಬಂತು ಒಂದು ಹೊಸಕೋಟೆಯಿಂದ ಕೃಷ್ಣಗಿರಿಗೆ ಬಾಡಿಗೆ ಬಂತು. ಹೋಗಿದೆ ಸರ್ ಕೃಷ್ಣಗಿರಿ ಬಾಡಿಗೆ ಹೋದಾಗ ಕಸ್ಟಮರ್ಗೂ ಮತ್ತು ಅಲ್ಲಿರೋ ಲೋಕಲ್ಗಳಿಗೆ ಜಗಳ ಆಗೈತೆ. ಆದ್ದರಿಂದ ಅವರು ಅದಕ್ಕೆ ನಾವೇನು ಮಾಡಿದ್ರೆ ಅಲ್ಲಿಂದ ಟಿ ಟಿ ಎತ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ ಒಂದೆರಡು ಜನ ಫಾಲೋ ಮಾಡಿದ್ರು. ಅದಾದಮೇಲೆ ಏನಾಯಿತು, ಮತ್ತು ಒಂದು ಟೋಲಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ ಒಂದು 10-15 ಜನ ಕೋಲೆಲ್ಲ ಹಿಡ್ಕೊಂಡು ನನ್ನ ಗಾಡಿಗೆ ಹೊಡೆಯೋಕ್ಕೆ ಬಂದರು. ನಾನೇನು ಮಾಡಿದೆ, ನನ್ನ ಗಾಡಿ ನಿಲ್ಲಿಸ್ತೀರಾ ಸ್ಟೇಷನ್ ಬಿಡಿ ಅಂತಂದರು. ಹೋಗ್ತಾ ಇರ್ಬೇಕಾದ್ರೆ ಅತ್ತಿಬೆಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಗಾಡಿ ಅಡ್ಡಾಕ್ಬಿಟ್ರು. ಒಂದು 4-5 ಜನ ಬಂದು ಗಾಡಿನ ಅಡ್ಡಾಕ್ಬಿಟ್ರು. ಅವಾಗ ಗಾಡಿ ನಿಲ್ಲಿಸ್ತೇನೆ. ಅವಾಗ ನಿಲ್ಲಿಸಿದಾಗ ಏನು ಮಾಡಿದ್ರು, ಅವರೆಲ್ಲರೂ ಬಂದ್ಬಿಟ್ಟು ನನಗೆ ಮಕ್ಕ ಮುಚ್ಚಿ ಎಲ್ಲ ಹೊಡೆದಾಕಿ ಅಲ್ಲೆಗಳೆಲ್ಲ ಇದು ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನ ನೀಡ್ತಾ ಹೋಗ್ತಾರೆ. ಚಂದನ, ಮಗು ಇದೆ, ಹೆಣ್ಣುಮಕ್ಕಳಿದ್ದಾರೆ ಅಂತ ಹೇಳಿದ್ರು ಕೇಳದೆ ಹಲ್ಲೆ ಮಾಡಿದ್ದಾರೆ. ಎಷ್ಟಕ್ಕೂ ಈ ಗಲಾಟೆ ನಡೆಯುವುದಕ್ಕೆ ಏನು ಕಾರಣ? ಗಲಾಟೆ ಏನೋ ವಿಚಾರಕ್ಕೆ ನಡೆದ್ರೂ ಕೂಡ ಈ ರೀತಿ ದಾಂಧಲೆ ಮಾಡೋದು, ಈ ರೀತಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ? ವಿದ್ಯಾ, ಈ ಗಲಾಟೆ ನಡೆದಿರೋದು ಯಾಕೆ ಅನ್ನೋದನ್ನ ಮೊದಲು ನಾವು ನೋಡಬೇಕು. ಅತ್ಯಂತ ಸಿಲ್ಲಿ ವಿಚಾರ, ಕ್ಷುಲ್ಲಕ ವಿಚಾರ. ಅಂದ್ರೆ ಹೋಟೆಲ್ ನಲ್ಲಿ ಚೇರ್ ವಿಚಾರವಾಗಿ ಈ ಕಿರಿಕ್ ನಡೆದಿರೋದು. ಅಂದ್ರೆ ಇವರು ವೈಟ್ ಫೀಲ್ಡ್ಗೆ ಬಾಡಿಗೆಗೆ ಹೋಗಿರ್ತಾರೆ. ವಾಪಸ್ ಬರಬೇಕಾದ್ರೆ, ಅಂದ್ರೆ ಬೆಂಗಳೂರಿಗೆ ವಾಪಸ್ ಬರಬೇಕಾದ್ರೆ ಕೃಷ್ಣಗಿರಿಯ ಮುನೀಶ್ವರ ದೇವಸ್ಥಾನಕ್ಕೆ ಬಾಡಿಗೆ ಹೋಗಿರ್ತಾರೆ. ವಾಪಸ್ ಬರುವಂತ ಸಂದರ್ಭದಲ್ಲಿ ಇವರು ಒಂದು ಹೋಟೆಲ್ ನಲ್ಲಿ ನಿಲ್ಲಿಸ್ತಾರೆ ಊಟ ಮಾಡೋಣ ಅಂತ. ಆ ಸಂದರ್ಭದಲ್ಲಿ ಚೇರ್ ವಿಚಾರವಾಗಿ ಅಲ್ಲಿನ ಲೋಕಲ್ ಜನರು ಮತ್ತೆ ಕನ್ನಡಿಗರ ಮಧ್ಯೆ ಒಂದ್ ರೀತಿ ವಾಗ್ವಾದ ನಡೆಯುತ್ತೆ. ಆ ವಾಗ್ವಾದ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಜಸ್ಟ್ ಚೇರ್ ವಿಚಾರವಾಗಿ, ಅಂದ್ರೆ ಕುಳಿತುಕೊಳ್ಳೋ ಚೇರ್ ವಿಚಾರವಾಗಿ ಇವರು ಎಕ್ಸ್ಟ್ರಾ ಚೇರ್ ಬೇಕು ಅಂತ ಕೇಳದಂತ ಸಂದರ್ಭದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ದಾಂಧಲಿಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಎಷ್ಟು ಮಟ್ಟಿಗೆ ಅಂದ್ರೆ ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ನಾವು ಹೋಗ್ಬೇಕು ಅಂದ್ರು ಫಾಲೋ ಮಾಡ್ಕೊಂಡು ಬಂದು ಅವರು ದಾಂಧಲೆ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಸದ್ಯ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ 7 ಜನರ ವಿರುದ್ಧ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಒಂದ್ ರೀತಿ ವಿದ್ಯಾ, ನಾವು ಯೋಚನೆ ಮಾಡ್ಬೇಕು, ಚೇರ್ ವಿಚಾರವಾಗಿ ಇವರು ಫಾಲೋ ಮಾಡ್ಕೊಂಡು ಬಂದು ಅಲ್ಲಿನ ಟಿಟಿ ವಾಹನದ ಗ್ಲಾಸ್ ಮುರಿದಾಕ್ತಾರೆ, ಮಕ್ಕಳ ಮುಂದೆ ಈ ರೀತಿ ಕಿರಿಕ್ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. ಅಂದ್ರೆ ಇದನ್ನ ನಿಜವಾಗ್ಲೂ ಪೊಲೀಸರು ಸೀರಿಯಸ್ ಆಗಿ ತಗೊಂಡು ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ವಿದ್ಯಾ, ಈಗಾಗಲೇ 5 ಪೊಲೀಸ್ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ.
ಥ್ಯಾಂಕ್ ಯು ಚಂದ್ರನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.